ಇಷ್ಟು ವರ್ಷದಿಂದಲ್ಲಿ ನೀನ್ ನನ್ ಬಗ್ಗೆ ಅನ್ಕೊಂಡಿರೋದೇನು ಅಂತ. ಅಂತ ಕೆಟ್ಟದ್ದೇನ್ ಅನ್ಕೊಂಡಿಲ್ಲ, ಒಳ್ಳೆ ಹುಡುಗ, ಚೆನ್ನಾಗಿ ಹೆಣ್ಮಕ್ಳ ಬಗ್ಗೆ ಚೆನ್ನಾಗಿ ಕೇರ್ ತಗೊಂತಾನೆ ಅಂತ ಅನ್ಕೊಂಡಿದ್ದೀನಿ ಅಷ್ಟೇ, ಕೆಟ್ಟದ್ದೇನ್ ಅನ್ಕೊಂಡಿಲ್ಲಪ್ಪ. ಓಹೋ, ಅಲ್ಲ ಇವಾಗ ಬೇರೆಯವ್ರಾಗಿದ್ರೆ ಓಕೆ ಇವನು ಏನೋ ಗೊತ್ತಿಲ್ಲ ಅದು ಇದು ಅನ್ಕೋಬಹುದು, ಬಟ್ ಇಬ್ರು ಚಿಕ್ಕ ವಯಸ್ಸಲ್ಲಿದ್ದ ಒಬ್ರಿಗೊಬ್ರು ಗೊತ್ತು, ತುಂಬಾ ಪರಿಚಯ ಅಲ್ಲ, ಸೊ ಅದಕ್ಕೆ ನೀನ್ ನನ್ ಬಗ್ಗೆ ಅನ್ಕೊಂಡಿರೋದೇನು ಅಂತ. ಅದಕ್ಕೆ ಹೇಳಿದ್ನಲ್ಲ, ಕೆಟ್ಟದ್ದೇನ್ ಅನ್ಕೊಂಡಿಲ್ಲ, ಹೆಣ್ಮಕ್ಳ ಬಗ್ಗೆ ಚೆನ್ನಾಗಿ ಕೇರ್ ತಗೊಂತಾನೆ, ಚೆನ್ನಾಗಿರ್ತಾನೆ ಅಂತ ಅನ್ಕೊಂಡಿದ್ದೀನಿ ಅಷ್ಟೇನಾ? ಅಷ್ಟು ಸಿಂಪಲ್ ಆಗಿ ಅನ್ಕೊಂಡಿದ್ದೆ ನನ್ ಬಗ್ಗೆ ನೀನು? ಅಷ್ಟೇ, ಇನ್ನೇನೈತೆ. ಬಟ್ ಇಷ್ಟು ಎಲ್ಲರ ಹತ್ರ ಚೆನ್ನಾಗಿರ್ತಾನೆ, ಓಕೆ, ಎಲ್ಲಾರ್ನು ಚೆನ್ನಾಗ್ ಚೆನ್ನಾಗ್ ಮಾತಾಡ್ಸ್ಕೊಂಡು ಅವ್ರ ಜೊತೆ ಎಲ್ಲ ಚೆನ್ನಾಗಿರ್ತಾನೆ, ಯಾರ ಮೇಲೂ ಸಿಕ್ ಮಾಡ್ಕೊಳಲ್ಲ. ಅಲ್ಲ ಅಲ್ಲ ಇಷ್ಟು ಮತ್ತೆ ಇಷ್ಟು ಇವಾಗ ಅಂದಲ್ಲ ಚೆನ್ನಾಗಿರ್ತಾನೆ, ಹೆಣ್ಮಕ್ಳ ಬಗ್ಗೆ ಒಳ್ಳೆ ಕೇರ್ ತಕೊಂತಾನೆ ಅದು ಇದು ಅಂತ. ನೀನು ನನ್ ಮೇಲೆ ಅನ್ಕೊಂಡಿರೋದೊಂದು ಓಕೆ, ನಿನ್ ಮನ್ಸಲ್ಲಿ ಹಂಗ ಅನ್ಕೊಂಡಿದ್ದೆ ನನ್ ಮೇಲೆ ಒಳ್ಳೆ ರೀತಿಯಲ್ಲಿ, ಮತ್ತೆ ನನ್ನನ್ನ ಯಾಕೆ ಮದ್ವೆ ಹಾಕ್ಕೊಡ್ದಂತ ಅನ್ಕೊಂಡಿಲ್ಲ ನೀನು? ನಗಾಡ್ಬೇಡ, ಸೀರಿಯಸ್ ಆಗಿ ಕೇಳಿದ್ಮೇಲೆ ಸೀರಿಯಸ್ ಆಗಿ ಆನ್ಸರ್ ಹೇಳು. ಅದೇ ಇವನು ನಾನು ಆಗ್ಬಾರ್ದಂತ ಅನ್ಕೊಂಡಿಲ್ಲ, ಆಗ್ಬೇಕಂತಲ್ಲ ಅನ್ಕೊಂಡಿದ್ದೆ. ಅದು ಮನೆಗೆ ನೋಡ್ಕೊಂಡ್ರೆ ಅದು ಆಗ್ಬಾರ್ದು ಅನ್ಸುತ್ತೆ. ಯಾಕೆ? ಅದು ನಿಮ್ ಮನೆ ಕಡೆ ನೋಡ್ಕೊಂಡ್ರೆ ಆಗಲ್ಲ, ಅದಕ್ಕೆ ಸ್ವಲ್ಪ ಮನೆಗಳದೇ ಪ್ರಾಬ್ಲಮ್ ಜಾಸ್ತಿ ಇದಾವೆ. ನಮ್ಮಿಬ್ರ ನಡೆ ಮಧ್ಯೆ ಏನಿಲ್ಲ, ಮನೆಗಳದೇ ಓಕೆ. ಅಂದ್ರೆ ನಮ್ಮ ಮನೆಗಳ ಪ್ರಾಬ್ಲಮ್ ಇಂದ ನಮ್ ಇದ್ರಲ್ಲಿ ದೂರ ಆಗ್ತೈತೆ ಅಷ್ಟೇ. ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿದ್ಯಾ ಆಯುಷ್, ನಿಜವಲ್ಲ. ಅಟ್ಲೀಸ್ಟ್ ನಾನು ಅದೇ ಅನ್ಕೊಂಡಿದ್ದು, ನಾನು ನಮ್ಮಿಬ್ಬರ ಬಗ್ಗೆ ಇರೋ ಮೇನ್ ಪ್ರಾಬ್ಲಮ್ಸ್ ಏನ್ ಗೊತ್ತಾ, ನಮ್ ಫ್ಯಾಮಿಲಿ ಒಪ್ಪಲ್ಲ ಅಂತ ಗೊತ್ತಿದ್ದ ದೂರ ಆಗಿರೋ ಸಿಚುವೇಶನ್ ಕ್ರಿಯೇಟ್ ಮಾಡಿರೋದು ಅವರು. ನಿಜ ಹೇಳ್ತಾನೆ. ನಮ್ಮಿಬ್ಬರದ್ದು ಏನಾಗಿಲ್ಲ, ಫ್ಯಾಮಿಲಿಯಿಂದ ಇದಾಗ್ತೈತೆ. ನೀನು ನನ್ಗೆ